ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ನಂತರ 2-3 ಸಿನಿಮಾಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಸದ್ಯಕ್ಕೆ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾನ ಕಂಪ್ಲೀಟ್ ಮಾಡಿ ಪಿನಾಕ ಶೂಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಗೋಲ್ಡನ್ ಸ್ಟಾರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಪಿನಾಕ. ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡೋದಾದ್ರೆ, ಪಿನಾಕ ಅಂದ್ರೆ ಶಿವನ ತ್ರಿಶೂಲ ಅಥವಾ ರಕ್ಷಕ ಅಂತ ಅರ್ಥ ಬರುತ್ತೆ. ಹಾಗಾಗಿ ರಿಲೀಸ್ ಆದಂತಹ ಪೋಸ್ಟರ್ ನಲ್ಲಿ ನೋಡಬಹುದು ನೀವು, ಗಣೇಶ್ ಅವರು ತ್ರಿಶೂಲವನ್ನ ಹಿಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಗಣೇಶ್ ಅವರು ಟ್ರೈಬಲ್ ಕಿಂಗ್ ಆಗಿ ಸಮುದಾಯದ ಒಬ್ಬ ರಕ್ಷಕನಾಗಿ ಕಾಣಿಸಿಕೊಳ್ಳುವುದರ ಜೊತೆಗೆ 2 ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಗೋಲ್ಡನ್ ಸ್ಟಾರ್ ಸಿನಿ ಕೆರಿಯರ್ ನಲ್ಲಿ ಇದೊಂದು ವಿಭಿನ್ನ ಗೆಟಪ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಬಂದು ಹಿಂದಿನ ಕಾಲಘಟ್ಟದಲ್ಲಿ ನಡೆಯುವಂತಹ ಕತೆ, ಅಂದ್ರೆ ಸರಿಸುಮಾರು 500 ವರ್ಷಗಳ ಹಿಂದಿನ ಟೈಮ್ ಪೀರಿಯಡ್ ನಲ್ಲಿ ನಡೆಯುವಂತಹ ಕಾಲ್ಪನಿಕ ಕತೆ ಅಂತ ಹೇಳಲಾಗಿದೆ. ನೆಲಮಂಗಲದ ಹತ್ರ ಬರೋಬ್ಬರಿ 6 ಎಕರೆ ಜಾಗದಲ್ಲಿ ಒಂದು ಹಳೆ ಕಾಲದ ಸೆಟ್ ಹಾಕಲಾಗಿದೆ. ಆ ಒಂದು ಸೆಟ್ 500 ವರ್ಷಗಳ ಹಿಂದಿನ ದೇವಗಿರಿ ಎಂಬ ಸಾಮ್ರಾಜ್ಯ ಅಂತೆ. ಅಂದ್ರೆ ಒಂದು ಕಾಲ್ಪನಿಕ ಎಂಪೈರ್ ನ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್. ಸತತ 20 ದಿನಗಳಿಂದ ಈ ಒಂದು ಸೆಟ್ ನಲ್ಲಿ ತುಂಬಾನೇ ಸೂಕ್ಷ್ಮವಾಗಿ ಶೂಟಿಂಗ್ ನಡೆಸಿದ್ದಾರೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಪ್ರೊಡಕ್ಷನ್ ನ ಈ ಸಿನಿಮಾಗೆ ಬಿ ಧನಂಜಯ್ ಆಕ್ಷನ್ ಕಟ್ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಗ್ರಾಫಿಕ್ಸ್ ವರ್ಕ್ ಇರುವ ಕಾರಣ ಮುಂದಿನ ವರ್ಷ ಈ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ನಲ್ಲಿ ಗೋಲ್ಡನ್ ಸ್ಟಾರ್ ಸಿನಿ ಕೆರಿಯರ್ ನಲ್ಲಿ ಒಂದು ಅದ್ಭುತ ಸಿನಿಮಾ ಆಗುವ ಎಲ್ಲಾ ವಿಶೇಷತೆಗಳನ್ನ ಹೊಂದಿದೆ ಈ ಪಿನಾಕ ಸಿನಿಮಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಗಣೇಶ್ ಅವರ ಫ್ಯಾನ್ಸ್ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ.